ಸಿದ್ದರಾಮಯ್ಯನವರು ಈಗ ಸ್ವಾಭಿಮಾನಿ ಸಮಾವೇಶ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ರೀತಿಯಂತ ಸಿದ್ಧತೆಗಳಾಗ್ತಾ ಇದೆ. ಇದರ ಜೊತೆಗೆ ಈಗ ದೂರು ಪ್ರತಿದೂರು ಆರೋಪ ಪ್ರತ್ಯಾರೋಪ ಇದೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಸ್ವಾಭಿಮಾನಿ ಸಮಾವೇಶನ ಪಕ್ಷದ ವೇದಿಕೆಯಿಂದನೇ ಆಯೋಜನೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಜೊತೆಗೆ ಇತರ ಸಂಘಟನೆಗಳ ಆಶ್ರಯವನ್ನ ಬಲವಾಗಿ ತೆಗೆದುಕೊಳ್ಳೋದ್ರ ಜೊತೆಗೆ ಪಕ್ಷದ ವೇದಿಕೆಯಲ್ಲಿ ಒಂದು ಆಯೋಜನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆಂದ್ರೆ ಬೇರೆ ಪ್ರತ್ಯೇಕವಾಗಿ ಮಾಡಿದ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ಪಕ್ಷದ ಆಶ್ರಯದಲ್ಲೇ ಸ್ವಾಭಿಮಾನಿ ಸಮಾವೇಶಕ್ಕೆ ನಿರ್ಧಾರ ಮಾಡಲಾಗ್ತಾ ಇದೆ. DCM ಸೇರಿದಂತೆ ಎಲ್ಲ ಸಚಿವರು ಹಾಜರಿರುವಂತೆ ಸೂಚನೆ ಕೊಡಲಾಗಿದೆ. ಇದರ ಜೊತೆಗೆ ಇತರ ಸಂಘಟನೆಗಳು ಹಿಂದುಳಿದ ವರ್ಗಗಳ ಒಕ್ಕೂಟ ಎಂದೇ ಅದೀಗಾಗಲೇ ಕಾರ್ಯಕ್ರಮದ ಹೊಣೆ ಹೊತ್ತಿದೆ. ಹಿಂದುಳಿದ ವರ್ಗಗಳ ಒಕ್ಕೂಟದ ಸಂಯುಕ್ತಾಶ್ರಯವನ್ನು ಪಡೆಯುವಂಥ ಸಾಧ್ಯತೆ ಇದೆ. ಅಂದರೆ ಈಗಾಗಲೇ ಕಾರ್ಯಕ್ರಮ ರವಾನೆ ಮಾಡ್ತಾ ಇದ್ದಾರೆ, ಸಿದ್ಧತೆ ಆಗ್ತಾ ಇದೆ. ಅದೆಲ್ಲ ಆಯೋಜನೆಯನ್ನು ನೋಡ್ತಾ ಇದ್ದೀರಿ. ಒಂದು ಕಡೆಗೆ ಪ್ರಚಾರದ ರಥಕ್ಕೆ ಇವತ್ತು ಯತೀಂದ್ರ ಅವರು ಚಾಲನೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಈಗ ಪಕ್ಷದ ವೇದಿಕೆಯಲ್ಲೇ ಮಾಡಬೇಕು, ಪಕ್ಷದಿಂದ ಹೊರಗಡೆ ಮಾಡಿದ್ರೆ ಆಗ ತಪ್ಪು ಸಂದೇಶ ರವಾನೆ ಆಗುತ್ತೆ. ಯಾಕೆಂದರೆ ಹಿಂದೆ ಸಿದ್ದರಾಮೋತ್ಸವ ಅನ್ನುವಂಥ ಬೃಹತ್ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಆಗ ಪಕ್ಷದಿಂದ ದೂರ ಇದ್ದು ಪಕ್ಷದ ವೇದಿಕೆಯನ್ನು ಬಿಟ್ಟು ಮಾಡಿದ್ರಿಂದ ಪಕ್ಷ ಸಂಘಟನೆಗೆ ಸರಿಯಾದ ರೀತಿಯಂಥ ಸಂದೇಶ ರವಾನೆ ಆಗಲ್ಲ. ಹಾಗಾಗಿ ಈಗ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೇ ಬೇರೆ ರೀತಿಯಾದಂಥ ಸಮಾವೇಶ ಪ್ರತ್ಯೇಕವಾಗಿ ಮಾಡಿದ್ರೆ ಆಗ ಪಕ್ಷ ವೇದಿಕೆಯನ್ನು ಪಕ್ಷವನ್ನು ಹೊರಗಿಟ್ಟಂತಾಗುತ್ತೆ. ಅದರ ಬದಲಾಗಿ ಈಗ ಕಾಂಗ್ರೆಸ್ನ ಆಶ್ರಯದಲ್ಲೇ ಕಾರ್ಯಕ್ರಮವನ್ನು ಮಾಡಿ ಅಂತ ಅನೇಕರು ಹೈಕಮಾಂಡ್ ನಾಯಕರನ್ನು ಒತ್ತಾಯ ಮಾಡಿದ್ದಾರೆ. ಇತ್ತ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ವೇದಿಕೆಯಲ್ಲೇ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರ ಜೊತೆಗೆ ಹಿಂದುಳಿದ ವರ್ಗಗಳ ಒಕ್ಕೂಟದ ಆಶ್ರಯವನ್ನು ಪಡೆಯೋದಕ್ಕೆ ಕೂಡ ನಿರ್ಧಾರ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೇ ವಿಚಾರವಾಗಿ ಈಗ ದೂರು ಪ್ರತಿದೂರು ಕೂಡ ಆಯಿತು. ಒಂದು ಕಡೆಗೆ ಈ ಒಂದು ಕಾರ್ಯಕ್ರಮ ಏನಿದೆ ಪ್ರತ್ಯೇಕವಾಗಿ ಮಾಡ್ತಿದ್ದಾರೆ. ಸರ್ಕಾರದಲ್ಲಿ ಸಚಿವರಾಗಿರುವಂಥವರೇ ಈಗ ಪ್ರತ್ಯೇಕವಾಗಿ ಕೆಲವೊಂದಿಷ್ಟು ಸಂಘಟನೆಗಳ ಆಧಾರದಲ್ಲಿ ಅವರ ನೆರವನ್ನು ಪಡೆದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದಾರೆ. ಈ ರೀತಿ ಮಾಡೋದ್ರಿಂದ ತಪ್ಪು ಸಂದೇಶ ರವಾನೆ ಆಗುತ್ತೆ. ಪಕ್ಷ ಈಗ ಅಧಿಕಾರದಲ್ಲಿದೆ. ಪಕ್ಷವನ್ನು ದೂರವಿಟ್ಟು ಅಥವಾ ಪಕ್ಷವನ್ನು ಹೊರಗಿಟ್ಟು ಪ್ರತ್ಯೇಕ ಸಂಘಟನೆಗಳ ಮೂಲಕ ಏನಾದರೂ ನೀವು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಆಗ ಖಂಡಿತವಾಗಲೂ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ನಡುವೆ ಒಂದು ಅಂತರವನ್ನು ಕಾಪಾಡಿಕೊಂಡಂಗಾಗುತ್ತೆ. ಇದು ತಪ್ಪು ಸಂದೇಶ. ಈ ಹಿನ್ನೆಲೆಯಲ್ಲಿ ಪಕ್ಷದ ಚಿಹ್ನೆಯಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಂತ ಅನೇಕರು ಈಗಾಗಲೇ ದೂರುಗಳನ್ನು ಕೂಡ ಕೊಟ್ಟಿದ್ದರು. ಹೀಗಾಗಿ ಎಲ್ಲ ವಿಚಾರಗಳಿತ್ತೆ, ಏನಾಗುತ್ತೆ, ಯಾವ ಥರ ಆಗುತ್ತೆ, ಹೇಗೆ ಕಾರ್ಯಕ್ರಮ ಮಾಡಬೇಕು ಅಂತ ಈಗ ಅಂತಿಮವಾಗಿ ನಿರ್ಧಾರವನ್ನು ಮಾಡಲಾಗಿದೆ. ರೈಟ್. ಇದ್ರ ಜೊತೆಗೆ ಈಗ ಪಕ್ಷದ ವರಿಷ್ಠರಿಗೆ ಕೆಲವರು ದೂರನ್ನು ಕೊಟ್ಟಿದ್ದಾರೆ. ಅವ್ರ ಹೆಸರನ್ನ ಹೇಳೋದಕ್ಕೆ ಇಚ್ಛೆಪಟ್ಟಿಲ್ಲ. ಅವರು ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಕಳೆದ ಬಾರಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲು ಪಕ್ಷವನ್ನು ದೂರವಿಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದರೆ ಏನೆಲ್ಲ ಆಗಿದೆ ಅನ್ನೋದು ನಿಮಗೆ ಅದರ ಅರಿವಿದೆ. ಹೀಗಾಗಿ ಸಂಪೂರ್ಣ ವಿವರವನ್ನು ಈ ಒಂದು ಪತ್ರದಲ್ಲಿ ಬರೆಯಲಾಗಿದೆ. ಪಕ್ಷದ ಚಿಹ್ನೆಯ ಜೊತೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಪಕ್ಷಕ್ಕೆ ಮತ್ತಷ್ಟು ಬಲ ಬಂದಂತೆ ಆಗ್ತಾಯಿತ್ತು. ಅಂದರೆ ಒಂದೇ ವೇದಿಕೆಯಲ್ಲಿ ಪಕ್ಷದ ಚಿಹ್ನೆಯಲ್ಲೇ ಕಾರ್ಯಕ್ರಮ ಮಾಡಿದರೆ ಪಕ್ಷಕ್ಕೆ ಮತ್ತಷ್ಟು ಬಲ ಬಂದಂತೆ ಆಗ್ತಾಯಿತ್ತು. ಆದರೆ ಇದೇ ಡಿಸೆಂಬರ್ 5ರಂದು ಹಾಸನದಲ್ಲಿ ಸ್ವಾಭಿಮಾನಿಗಳ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಪಕ್ಷವನ್ನು ದೂರವಿಟ್ಟು ಮಾಡೋದು ಸರಿಯಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬರೆದಿರುವಂಥ ಪತ್ರದಲ್ಲಿ ಅನೇಕ ಕಾರ್ಯಕರ್ತರು ನಾಯಕರು ಅಂತ ಹೇಳ್ಕೊಂಡವರು ಈಗ ಪತ್ರವನ್ನು ಬರೆದಿದ್ದಾರಂತೆ. ಅವರ ಹೆಸರನ್ನು ಹೇಳ್ತಾ ಇಲ್ಲ. ಇದೇ ಡಿಸೆಂಬರ್ 5ರಂದು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ತಮಗೆ ಅಧಿಕಾರ ಕೊಟ್ಟಿರುವಂಥ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರವನ್ನು ದೂರವಿಟ್ಟು ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತದೆ. ಇದು ಸರಿಯೇ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಪತ್ರದಲ್ಲಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲೇ ಆಯ್ಕೆಯಾಗಿರುವಂಥ ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳು ಹಾಗೂ ಶಾಸಕರುಗಳು ಇದರ ಉಸ್ತುವಾರಿಯನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಈ ಕಾರ್ಯಕ್ರಮದ ಆಯೋಜನೆ ಮಾಡ್ತಾ ಇರೋರೆ ಶಾಸಕರು ಮತ್ತು ಸಚಿವರು, ಬೇರೆ ನಾಯಕರು ಸಹ ಇದೇ ರೀತಿ ವೈಯಕ್ತಿಕ ಲಾಭಕ್ಕಾಗಿ ಪಕ್ಷವನ್ನು ದುರುಪಯೋಗಪಡಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಏನಾಗ್ಬೋದು? ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳನ್ನು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡ್ತಾರೆ. ಆದರೆ ಇದನ್ನು ಪ್ರತ್ಯೇಕವಾಗಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಆಶ್ಚರ್ಯ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಬಳಸ್ತಾ ಇಲ್ಲ, ಕಾಂಗ್ರೆಸ್ ಚಿಹ್ನೆ ಮಾತ್ರ ಯಾಕೆ ಬೇಡ ಅನ್ನುವಂಥ ಪ್ರಶ್ನೆಯನ್ನು ಈಗ ಮುಂದಿಟ್ಟಿದ್ದಾರೆ. ಈ ಬಗ್ಗೆ ಸೂಕ್ತವಾಗಿ ಮತ್ತು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು. ಸ್ವಾರ್ಥವಿಲ್ಲದೆ ಪಕ್ಷಕ್ಕಾಗಿ ದುಡಿಯುವಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಸಚಿವರಿಗೆ ಶಾಸಕರುಗಳಿಗೆ ಈ ಬಗ್ಗೆ ತಿಳಿ ಹೇಳಿ ಪಕ್ಷದ ಚಿಹ್ನೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲು ನಿರ್ದೇಶನ ನೀಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈಗ ಮಾಹಿತಿಯನ್ನು ಅಥವಾ ಮನವಿಯನ್ನು ಮಾಡಲಾಗಿದೆ. ಒಟ್ಟಿನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪರ ವಿರೋಧ ಚರ್ಚೆಗಳ ಜೊತೆಗೆ ಹಿಂದೆ ಸಿದ್ದರಾಮೋತ್ಸವ ಆಗಿದ್ದಂಥ ಸಂದರ್ಭದಲ್ಲಿ ಪಕ್ಷದಲ್ಲೇ ಮಾಡಬೇಕು, ಪಕ್ಷದ ವೇದಿಕೆಯಲ್ಲಿ ಮಾಡಬೇಕು, ಪಕ್ಷದ ಚಿಹ್ನೆ ಬಳಸಬೇಕು ಅಂತ ಇತ್ತು. ಈಗ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ಸ್ವಾಭಿಮಾನಿ ಸಮಾವೇಶ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದು ಕೂಡ ಈಗ ಪಕ್ಷದ ಒಳಗೊಳಗನೆ ರಾಜಕಾರಣಕ್ಕೆ ಕಾರಣವಾಗ್ತಾ ಇದೆ. ರೈಟ್. ಇದ್ರ ಬಗ್ಗೆ DK ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಪಕ್ಷದ ಬಗ್ಗೆ ಏನೆಲ್ಲ ಆಗ್ತಾ ಇದೆ, ಜೊತೆಗೆ ಈ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ DCM ಏನು ಹೇಳಿದಾರೆ ನೋಡೋಣ ಬನ್ನಿ. ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದೇನೆಂದರೆ ಒಂದು AICCಗೆ ಪತ್ರ ಬಂದಿದೆ ಅಂತ ಸರ್. ಈಗೇನು ನೀವು ಸಮಾವೇಶಗಳು ಮಾಡಬೇಕು ಅಂತ ಹೊರಟಿದ್ರಿ, ಅದು ಸಿದ್ದರಾಮಯ್ಯ ಅವರ ಸಮಾವೇಶ ಆಗ್ತಾ ಇದೆ ಅಂತ ಅಸಮಾಧಾನವನ್ನು ಒಳಗೊಂಡಿರುವಂಥ ಒಂದು ಪತ್ರ ಬಂದಿದೆ.
ಅಂದರೆ ಪಕ್ಷದ ಚಿಹ್ನೆಯಲ್ಲಿಲ್ಲ, ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದು ಯಾವುದೇ ರೀತಿಯಾದಂಥ ಇದು ಕಾಣ್ತಾ ಇಲ್ಲ. ಬರೀ ಒಂದು ವ್ಯಕ್ತಿ ಪೂಜೆ ಥರ ಆಗ್ತಾ ಇದೆ ಅನ್ನೋದು ಪತ್ರದಲ್ಲಿ ಒಕ್ಕಣ ಇದೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ, ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು, ತಮಗೆ ಗೊತ್ತಿದೆಯಲ್ಲ. ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಇದು ಸಿದ್ದರಾಮಯ್ಯ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥ ಮತ್ತು ಪಾರ್ಟಿ ಪ್ರೆಸೆನ್ಸ್ ಯಾವತ್ತೂ ಇದ್ದೇ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ.